ಅಲ್ಲಿ ಅಲ್ಲೊಂದು ಸಮಾಧಿ ಇದೆ. ಅವನು ನಮ್ಮ ಹುಡುಗನೇ. ಮೊನ್ನೆ ಒಂದು 2 ತಿಂಗಳು 3 ತಿಂಗಳಾಯ್ತು ಹಾರ್ಟ್ ಅಟ್ಯಾಕ್ ಆಯ್ತು. ಪ್ರೀತಿ ಮಾಡ್ತೀನಿ ಅಂತಾರೆ, ಇಲ್ಲಿ ಹೋದ್ಮೇಲೆ ತಡೆಯಪ್ಪ ಫಸ್ಟ್ ಹೋಗ್ಬಿಡೋಣ ಆಚೆ ಅನ್ನಂಗೆ ಆಗುತ್ತೆ ಅವ್ರಿಗೆ. ಈ ದೆವ್ವ ಇದೆ ಅದು ಇದೆ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ, ಒಂದು ಸ್ವಲ್ಪ ಮುಚ್ತೀವಿ ಅಂತ ಬರ್ತಾರೆ. ಇದು ಒಂಥರ ಸೆಕೆಂಡ್ ದೇವಸ್ಥಾನ ಇದ್ದಂಗೆ. ಅನಾಥ ಶವದಿಂದ ಹಿಡ್ದು ರೌಡಿಗಳು ex-MLA ಎಲ್ಲಾರ್ಗು ನೋಡ್ಕೊಂಡು ಬಂದ್ಬಿಟ್ಟಿದೀವಿ. ಮನುಷ್ಯ ಒಂದ್ಸಲ ಮಣ್ಣೊಳಗೆ ಹೋಗ್ಬಿಟ್ರೆ ಕಸಕ್ ಸಮ. ಇಲ್ಲಿ ಕುಂತ್ಕೊಂಡಿದ್ರೆ ಏನೋ ನೆಮ್ಮದಿ ಅಂತ, ಒಂದ್ ಸ್ವಲ್ಪ ನೆಮ್ಮದಿ ಇರುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಮನುಷ್ಯ ಹುಟ್ಟಿನಿಂದ ಸಾಯೋ ತನಕ ಏನೇನೆಲ್ಲ ಅರಸಾಹಸವನ್ನು ಪಟ್ಟು ಬಿಡ್ತಾನೆ, ಆದರೆ ಸತ್ಯಾಂಶವನ್ನೇ ಮರೆತು ಬಿಡ್ತಾನೆ. ಪ್ರತಿಯೊಂದು ಜೀವಿಗೂ ಕೂಡ ಅಂತ್ಯ ಅನ್ನೋದಿದೆ. ಪ್ರತಿಯೊಬ್ಬರೂ ಕೂಡ ಸಾಯಲೇಬೇಕು. ಈ ಸತ್ಯ ಮನುಷ್ಯನಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಅರ್ಥ ಆಗುವಷ್ಟೊತ್ತಿಗೆ ಏನೇನೋ ಕೆಲಸಗಳನ್ನು ಮಾಡಿಬಿಟ್ಟಿರ್ತಾನೆ. ಸ್ನೇಹಿತರೆ, ಈ ಒಂದು ಮಾತನ್ನ ಯಾಕೆ ಹೇಳಿದೆ ಅಂತಂದ್ರೆ, ಸಾಯೋಕ್ಕೂ ಮುಂಚೆ ಏನೇನೆಲ್ಲ ಮಾಡಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿರ್ತೀವಿ, ಏನೇನೋ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಆಸೆ ಆಕಾಂಕ್ಷೆ ಎಲ್ಲವೂ ಕೂಡ ಇರುತ್ತೆ. ಆದರೆ ಸತ್ತ ಮೇಲೆ ಎಲ್ಲವೂ ಕೂಡ ಮೌನವಾಗಿ ಬಿಡುತ್ತೆ. ಆದರೆ ಕೆಲವರು ದೆವ್ವ ಭೂತ ಹಾಗೆ ಹೀಗೆ ಅನ್ನುವಂಥ ಒಂದಿಷ್ಟು ಮಾತುಗಳು ಕೂಡ ಸತ್ತ ಮೇಲೂ ಕೂಡ ಕೇಳಿ ಬರ್ತಾ ಇರುತ್ತೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ಕೂಡ ನಮಗೆ ಗೊತ್ತಿಲ್ಲದಂಥ ವಿಚಾರ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತತ 20 ವರ್ಷಗಳಿಂದ ಸ್ಮಶಾನದಲ್ಲೇ ಕೆಲಸವನ್ನು ಮಾಡಿಕೊಂಡು ಹೆಣಗಳನ್ನು ಊತ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂತಹ ಮಹೇಶ್ ಎನ್ನುವಂಥವರು, ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ, ಈ ಒಂದು ಸ್ಮಶಾನದ ವಾತಾವರಣದ ಬಗ್ಗೆ ಅವ್ರು ಏನು ಹೇಳ್ತಾರೆ, ಸ್ವತಃ ಸ್ಮಶಾನದಲ್ಲಿ ಹೆಣ ಹೂಳುವಂತಹ ವ್ಯಕ್ತಿಯನ್ನೇ ಮಾತನಾಡಿಸಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಎಂಬುದನ್ನು ನಿಮ್ಮ ಮುಂದೆ ಬಿಚ್ಚಿಡುವಂಥ ಕೆಲಸವನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇರುವಂಥದ್ದು. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ, ಇದೊಂದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬಹುದು. ಹಾಗಾಗಿ ಈ ಒಂದು ವಿಡಿಯೋನ ಸಾಧ್ಯವಾದರೆ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ಸಹಜವಾಗಿ ಸ್ಮಶಾನ ಅಂದ್ರೆ ಸಾಕಷ್ಟು ಜನ ಭಯ ಪಡ್ತಾರೆ. ಹೌದು. ಸ್ಮಶಾನನ ನೀವು ತುಂಬಾ ದಿನಗಳಿಂದ ಇಲ್ಲಿ ಶವವನ್ನು ಊತ ಹಾಕೋದ್ರಿಂದ ಹಿಡಿದು ಅಂತ್ಯ ಸಂಸ್ಕಾರಕ್ಕೆ ಏನೇನೆಲ್ಲ ಬೇಕೋ ಎಲ್ಲಾನು ಮಾಡ್ತಿದ್ದೀರಾ. ಸೊ ಸ್ಮಶಾನದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಭಯ ಪಡೋ ಅಂಥದ್ದೇನು ಇಲ್ಲ ಸರ್. ಇದರಲ್ಲಿ ಮನುಷ್ಯ ಒಂದ್ಸಲ ಮಣ್ಣೊಳಗೆ ಹೋಗ್ಬಿಟ್ರೆ ಕಸಕ್ ಸಮ. ಅದು ಎಲ್ಲ ಹೇಳ್ತಾರೆ ಆತ್ಮಗಳಿರುತ್ತೆ, ಅದಿರುತ್ತೆ ಇದಿರುತ್ತೆ ಭಯ ಆಗುತ್ತೆ ಅಂತ. ನಾವು ಚಿಕ್ಕ ಹುಡುಗರಿಂದ ಇದರಲ್ಲೇ ಓಡಾಡ್ತಾ ಇದ್ದೀವಿ. ಏನು ಭಯ ಅನ್ನೋದೇನು ಇರಲ್ಲ. ಇದು ಒಂಥರ ಸೆಕೆಂಡ್ ದೇವಸ್ಥಾನ ಇದ್ದಂಗೆ. ಒಳಗಡೆ ಏನು ಇದಿರಲ್ಲ ಇದರಲ್ಲಿ. ಎಷ್ಟು ವರ್ಷದಿಂದ ಈ ವೃತ್ತಿನ ಮಾಡ್ಕೊಂಡ್ ಬರ್ತಾ ಇದ್ದೀರಾ? 20 ವರ್ಷ ಆಗಿದೆ. 20 ವರ್ಷ ಮಾಡ್ಕೊಂಡ್ ಬರ್ತಿದ್ದೀರಾ? ಫ್ಯಾಮಿಲಿ ಎಲ್ಲ ಇರೋದಾ ಅಥವಾ ಇಲ್ಲ, ನಾವು ಸಿಂಗಲ್ ಅಷ್ಟೇ. ಸಿಂಗಲ್ ಆಗಿ? ಗಾಡಿ ಇದೆ ನಮ್ಮದು, ಅದರಲ್ಲೇ ಬಾಡಿಗಳೆಲ್ಲ ಅದರಲ್ಲೇ ತಗೊಂಡು ಬರ್ತೀವಿ. ಮತ್ತು ಗುಂಡಿ ತೆಗೆಸ್ಕೊಡ್ತೀವಿ, ಮಣ್ಣು ಮಾಡಿಸ್ತೀವಿ. ಕೆಲವು ಅನಾಥ ಬಾಡಿಗಳು ಬರ್ತವೆ, ಕಮ್ಮಿ ಕೊಡ್ತಾರೆ, ಅದು ಮಾಡಿಸ್ತೀವಿ. ಅವೆಲ್ಲ ಏನಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಷ್ಟು ದಿನಕ್ಕೆ ಅಂತ ಈ ತರ ಬರ್ತಾ ಇರುತ್ತೆ? ಇಲ್ಲಿ ಬಂದರೆ ಒಂದು ದಿವಸ 2-3 ಬರುತ್ತೆ, ಇಲ್ಲಾಂದರೆ ಒಂದು ವಾರ ಆದರೂ ಇರಲ್ಲ. ಒಂದೊಂದು ದಿವಸ ಬಂದರೆ 2-3 ಒಟ್ಟಿಗೆ ಬಂದ್ಬಿಡುತ್ತೆ. ಹಾಗೆ ನಿಮ್ಗೆ ಕಷ್ಟ ಯಾವ ತರ, ಅದನ್ನ ನೀವು ಯಾವ ತರ ಫೇಸ್ ಮಾಡ್ತೀವಿ? ಈಗ ಒಟ್ಟಿಗೆ ಒಂದೇ ಸಮಯಕ್ಕೆ ಬಂದಾಗ ಹುಡುಗರು ಇದ್ದಾರೆ ಜಾಸ್ತಿ, ಒಂದು 4-5 ಜನ ಇದ್ದಾರೆ. ಕೆಲಸ ಎಲ್ಲ ತಕ್ಕೊಡ್ತಾರೆ, ಗುಂಡಿ ಎಲ್ಲ ಅವ್ರ ಕಡೆಯವರೆಲ್ಲ ಇಳಿಸಿ ಇದು ಮಾಡಿದ್ರೆ ತಿರ್ಗಾ ಮಣ್ಣೆಲ್ಲ ಭರ್ತಿ ಮಾಡಿಕೊಡ್ತಾರೆ. ಆ ಥರ. ಇಲ್ಲಿ ಒಂದು ಅಂದ್ರೆ ಇಷ್ಟೇ ಜಾಗ ಅಂತ ಸೀಮಿತ ಆಗಿರುತ್ತಾ ಇಲ್ಲಿ? ಏನಿಲ್ಲ, ಹಾಗೆ ಅಷ್ಟೇ. ಒಂದು ಗುಂಡಿ ತೆಗೆದು ಇದ್ ಮಾಡೋದಕ್ಕೆ ಎಷ್ಟು ಇದಾಗುತ್ತೆ ಇಲ್ಲಿ ಚಾರ್ಜಸ್ ಅಂತದ್ದು, ಅಥವಾ ಹುಡುಗರಿಗೆ ಬೇರೆಯವ್ರು ಬಂದಾಗ? ಕೆಲವರು ದುಡ್ಡಿರೋರಾದ್ರೆ ಒಂದು 3,000 ಕೊಡ್ತಾರೆ, 4 ಜನ ಡಿವೈಡ್ ಮಾಡ್ಕೊಳ್ತಾರೆ. ಕೆಲವರು ಬಡವರು ಬರ್ತಾರೆ, 2,000 1,500 ಹಿಂಗೆ ಕೊಡ್ತಾರೆ. ದುಡ್ಡೇನು ಲೆಕ್ಕ ಜಾಸ್ತಿ ಇದು ಮಾಡಕ್ ಹೋಗಲ್ಲ ನಾವು. ಇರೋದ್ರಲ್ಲಿ ಏನು ಕೊಡ್ತಾರೆ ಕೆಲಸ, ಅದೊಂದು ಕೆಲಸ ಮಾಡಬೇಕು ಕೆಲಸ ಅಂತ ಮಾಡ್ತಿರೋದು. ಮಾಡ್ತಾ ಇದ್ದೀವಿ ಅಷ್ಟೇ. ಯಾವಾಗ್ಲಿಂದ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ, ಅದೇ ಮೇಂಟೈನ್ ಮಾಡ್ಕೊಂಡು. ನಿಮ್ಗೆ ಯಾವತ್ತೂ ಇದುವರೆಗೂ ಭಯದ ವಾತಾವರಣ? ಭಯ ಏನೂ ಇಲ್ಲ ಸರ್, ಬೇಕಾದ್ರೆ ಎಷ್ಟೊತ್ತಿಗಾದ್ರೂ ಟೈಮಿಂಗ್ಸ್ ಹೇಳಿ ಇದ್ರೊಳಗೆ ಇರ್ತೀವಿ. ಏನು ಭಯ ಅನ್ನೋದೇನಿಲ್ಲ. ಸತ್ತಿರೋರ್ಗಿಂತ ಬದುಕಿರೋರೇ ಭಯ ಪಡಿಸ್ತಾರೆ ಅಂತ? ಸತ್ತಿರೋರು ಅದೇ ಮಣ್ಣೊಳಗೆ ಹೋಗ್ಬಿಟ್ರೆ ಏನೂ ಇಲ್ಲ, ಅದು ಮನುಷ್ಯಂದು. ಈ ಉಸಿರು ಇರೋರ್ಗಿನ್ನ ಇರೋ ಕೆಟ್ಟ ಬುದ್ಧಿ ಅದಕ್ಕೆ ಮನುಷ್ಯಂದು ಇದ್ರಲ್ಲಿ ಮಣ್ಣೊಳಗೆ ಹೋದ್ಮೇಲೆ ಆಗೋಯ್ತದ ಕತೆ. ಏನೂ ಇಲ್ಲ, ಅದು ಏನು ನೋಡಿದ್ರೆ ಗೊತ್ತಿರಲ್ವಲ್ಲ, ಭಯ ಪಡ್ತಾರೆ ಅಷ್ಟೇ. ನಮ್ಗೇನಿಲ್ಲ, 12 ಗಂಟೆ ಆಗಲಿ 1 ಗಂಟೆ ಆಗಲಿ ನೈಟು ನಮ್ಗೇನು ಭಯ ಅನ್ಸಲ್ಲ. ಯಾವತ್ತೂ ಭಯ ಪಡ್ತೀರಿ? ಭಯ ಪಡಲ್ಲ. ಇಲ್ಲೇ ಇರ್ತೀರಾ ತಾವು? ಇರ್ತೀವಿ, ನೈಟ್ ಒಂದು 8-8:30 ತನಕ ಇರ್ತೀವಿ.
ಯಾವುದಾದ್ರೂ ಬಾಡಿ ಬಂತು ಅಂದರೆ ಲೇಟ್ ಆಯಿತು ಅಂದರೆ ಇಲ್ಲೇ ಎಲ್ಲ ಮುಗಿಸ್ಬಿಟ್ಟು ಬೀಗ ಹಾಕ್ಬಿಡ್ತೀವಿ. ಬೀಗ ಹಾಕೊಂಡು ಮನೆಗೆ ಹೋಗ್ತೀವಿ. ಬಟ್ ದಿವಸದ 24 ಗಂಟೆಯಲ್ಲಿ ಅಲರ್ಟ್ ಆಗಿರ್ತೀರಿ, ಕೆಲಸ ಮಾಡ್ತಾ ಇರ್ತೀರಿ, ಯಾವಾಗ ಬಾ- ಬೇಕಾದ್ರೂ ಟೈಮಿಂಗ್ಸು 10 ಗಂಟೆ 11 ಗಂಟೆ ಮೇಲೆ ಮಾಡೋಕೆ ಹೋಗಲ್ಲ. ಕಷ್ಟ ಆಗುತ್ತೆ. ಏನಾದರೂ ಸಂಜೆ ಒಂದು 5 ಗಂಟೆಯಿಂದ ಬಂದರೆ ಒಂದು 10 ಗಂಟೆ ಒಳಗೆ ಟೈಮಿಂಗ್ಸು, ಅಷ್ಟರೊಳಗೆ ಮಾಡಿಬಿಡ್ಬೇಕು. ಇಲ್ಲಾಂದರೆ ನಾಳೆ ಬೆಳಗ್ಗೆ ತರಬೇಕು. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? 6 6:30 7 ಗಂಟೆ ಅಷ್ಟೊತ್ತಿಗೆ? ಅಷ್ಟೇ. 7ರಿಂದ ಒಂದು 9 ಗಂಟೆ ತನಕ ಇಲ್ಲೇ ಇರ್ತೀವಿ. ಕೆಲಸ ಏನೂ ಇಲ್ಲ ಅಂದರೆ ಮನೆಗಳಿಗೆ ಹೋಗ್ತೀವಿ. ಇತ್ತು ಅಂದರೆ ಎಲ್ಲ ಮುಗಿಸ್ಬಿಟ್ಟು ಹೋಗ್ತೀವಿ ಅಷ್ಟೇ. ತುಂಬಾ ಪ್ರಶಾಂತವಾದಂತ ವಾತಾವರಣ ಅಂದ್ರೆ ಸ್ಮಶಾನ ಅನ್ಸುತ್ತಾ, ಅಥವಾ ಹೊರಗಡೆ ಜನಗಳು ಓಡಾಟವಂತದ? ಒಳಗಡೆ ಮಶಾನ್ ಒಳಗಡೆ ಪ್ರಶಾಂತವಾಗಿರುತ್ತೆ. ಇಲ್ಲಿ ಕುಂತ್ಕೊಂಡಿದ್ರೆ ಏನೋ ನೆಮ್ಮದಿ, ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ. ಆಚೆ ಹೋಗ್ಬಿಟ್ರೆ ಅದು ಇದು ಅಂತ ಬರೀ ಅದೇ ತಲೆನೋವು ಕೆಲಸಗಳು. ಒಳಗಡೆ ಅಂದರೆ ಯಾವುದು ತಕರಾರು ಇರಲ್ವಲ್ಲ, ಆರಾಮಾಗಿರ್ಬೋದು ಕುತ್ಕೊಂಡು. ಅದರಿಂದ ಇಲ್ಲೇ ಒಳಗಡೆನೆ ಜಾಸ್ತಿ, ನಾವು ಆಚೆ ಕಮ್ಮಿ ಓಡಾಡೋದು, ಒಳಗಡೆನೆ. ಈಗ ಬದುಕಿದ್ದಾಗ ಸಾಕಷ್ಟು ಜನ ನಾನು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹ್ಮ್. ಹೋರಾಟಗಳನ್ನ ಮಾಡಿರ್ತಾರೆ. ಮತ್ತೆ ನಾನು ದುಡ್ಡು ಸಂಪಾದನೆ ಮಾಡ್ಬೇಕು, ನಾನು ಆ ತರ ಇರ್ಬೇಕು ಈ ತರ ಇರ್ಬೇಕು ಅಂತಾರೆ. ಹ್ಮ್. ಸೊ ನೀವು ಅಂತವ್ರನ್ನು ನೋಡಿದಿರಿ, ಎಷ್ಟೋ ಅನಾಥ ಶವಗಳನ್ನು ಇಲ್ಲಿ ನೋಡಿದಿರಿ. ನಿಮಗೆ ಕುಟುಂಬ ಬಂದಾಗ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳಿರುತ್ತೆ. ಸೊ ಎಲ್ಲಾ ಎಕ್ಸ್ಪೀರಿಯನ್ಸ್ ನ ಗಮನಿಸಿದಾಗ ಮನುಷ್ಯ ಸತ್ ಮೇಲೆ ಈಗಿರುತ್ತೆ ಅನ್ನೋದು ಒಂದು ಸಮಾಜಕ್ಕೆ ನೀವು ಹೇಳೋದಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಸರ್, ಇರೋವರೆಗೂ ಮನುಷ್ಯ ನನಗೆ ಅದು ಬೇಕು ಇದು ಬೇಕು, ಅದು ನಂದು ಇದು ನಂದು ಅಂತಾನೆ. ಮನುಷ್ಯನ್ ಒಂದ್ಸಲ ಉಸಿರು ಹೋಯ್ತು ಅಂದರೆ ಅವನೇನು ತಾಂಡೋಗೋದು ಇಲ್ಲ, ರಿಟರ್ನ್ ಏನೋ ಬಿಟ್ಟು ಹೋಗೋದು ಇಲ್ಲ. ಮಣ್ಣೊಳಗೆ ಹೋಗ್ತಾನೆ. ಸುಮ್ಮನೆ ಆ ಮಣ್ಣೊಳಗೆ ಹೋಗೋದಕ್ಕೆ ಅದು ಬೇಕು ಇದು ಬೇಕು. ಅನಾಥ ಶವದಿಂದ ಹಿಡ್ದು ರೌಡಿಗಳು ex-MLA ಎಲ್ಲರಿಗೂ ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಒಂದ್ಸಲ ಇದ್ರೊಳಗೆ ಬಂತು ಅಂದರೆ ಅವ್ನು ಅಷ್ಟೇ ಕತೆ. ಬದುಕಿರೋವರೆಗೂ ಹಂಗೆ ಹಿಂಗೆ ಅಂತ ಹೇಳ್ಬೋದು ಅಷ್ಟೇ. ಈಗ ಯಾರಾದ್ರೂ ಈಗ ತಮ್ಮ ತಂದೆ ಆಗ್ಲಿ ಅಥವಾ ಮಕ್ಕಳಾಗ್ಲಿ ಅಥವಾ ತುಂಬಾ ಪ್ರೀತಿಯಿಂದ ಇದ್ದಂತವ್ರಾಗಿರ್ಲಿ, ಅಂತವ್ರು ಸತ್ತಿರುವಂತದ್ದು ನಿಮ್ ಗಮನಕ್ಕೆ ಇಲ್ಲಿ ಬಂದಿರತ್ತೆ. ಸತತವಾಗಿ ಯಾರಾದ್ರೂ ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೆ ಅಂತ ಇಲ್ಲಿ ಏನಾದ್ರೂ ಅವ್ರ ಜೊತೆನೆ ಇರ್ಬೇಕು ಅಂತ ಹೇಳಿ ಯಾರಾದ್ರೂ ಸಾಹಸ ಪಟ್ಟಿದಾರೆ, ಇಲ್ಲ ನಾನು ಅವ್ರ ಜೊತೆನೆ ಹೋಗ್ಬಿಡ್ತೀನಿ ಅನ್ನೋದು ಏನಾದ್ರೂ ಇದೆಯಾ? ಇಲ್ಲ ಸರ್, ಯಾರು ಇಲ್ಲ. ಪ್ರೀತಿ, ಪ್ರೇಮ, ನಂಬಿಕೆ ಎಲ್ಲ ಸುಮ್ನೆ ಅಂತನಾ ಹೊರಗಡೆ ಜೀವ? ಸುಮ್ಮನೆ ಅದೆಲ್ಲ ಈ ಜೀವ ಇರೋವರೆಗೂ ಅಷ್ಟೇನೆ. ಈಗ ನಾನು ಅಷ್ಟು ಪ್ರೀತಿ ಮಾಡ್ತೀನಿ ಅಂತಾರೆ, ಇಲ್ಲಿ ಹೋದ್ಮೇಲೆ ತಡೆಯಪ್ಪ ಫಸ್ಟ್ ಹೋಗ್ಬಿಡೋಣ ಆಚೆ ಅನ್ನಂಗೆ ಆಗುತ್ತೆ ಅವ್ರಿಗೆ. ಈ ಡೇ ಟೈಮಲ್ಲಿ ಯಾವಾಗಾದ್ರೂ ಬರ್ತಾರೆ, ಒಂದು ಸ್ವಲ್ಪ ಊದ್ಗಡ್ಡಿ ಅದು ಇದು ಹಚ್ಬಿಟ್ಟು ಇದು ಮಾಡಿ ಹೋಗ್ತಾರೆ ಅಷ್ಟೇ. ಅಷ್ಟೇ ಬಿಟ್ರೆ ಬಂದಿರೋದು ಒಬ್ರೆ, ಹೋಗೋದು ಒಬ್ರೆ ಲಾಸ್ಟ್ಗೆ. ಯಾರು ಅದು ಹಂಗೆ ಹಿಂಗೆ ಲವ್ ಮಾಡಿದ್ದೀನಿ ಪ್ರೀತಿ ಮಾಡಿದ್ದೀನಿ ಜೊತೆಗೆ ಯಾರೂ ಬರಲ್ಲ ಲಾಸ್ಟಿಗೆ. ಒಟ್ಟು ಇಲ್ಲಿವರೆಗೂ ಎಷ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟು ಶವಗಳನ್ನು ಹುಟ್ಟಾಕಿದ್ದೀರಿ? ಸರ್, ಲೆಕ್ಕ ಇಲ್ಲ. ಲೆಕ್ಕ ಇಲ್ಲ. ಅಲ್ಲಿ ದಿವಸ ಒಂದು ಟೈಮಲ್ಲಿ 2 3 ಹೊಡೆದೇ ಹೊಡಿತಿದ್ದವು. ಕೊರೋನಾ ಟೈಮಲ್ಲಿ ದಿವಸಕ್ಕೆ 6 7. ನಮ್ಮದು ಲೆಕ್ಕನೇ ಇಲ್ಲ ಬಿಡಿ. 20 ವರ್ಷದಲ್ಲಿ ಎಷ್ಟು ಮಾಡಿದ್ವು ನಮಗೆ ಲೆಕ್ಕ ಇಲ್ಲ. ಲೆಕ್ಕ ಇಲ್ಲ. ಸ್ಮಶಾನದಲ್ಲಿ ಇರುವಂತ ವಾತಾವರಣಕ್ಕೂ ಹೊರಗಿನ ವಾತಾವರಣಕ್ಕೂ ಏನೇನು ವ್ಯತ್ಯಾಸ ಅಂತ ಅನ್ಸುತ್ತೆ ನಿಮ್ಗೆ? ಬೇರೆ ಈಗ ಬೇರೆ ನನಗನ್ಸೋ ಪ್ರಕಾರ ನಮಗೆ ಮಶಾಣ ನೆಮ್ಮದಿ. ನೆಮ್ಮದಿ. ಆಚೆ ನಮಗೆ ನೆಮ್ಮದಿ ಸಿಗಲ್ಲ. ಈ ಜನಗಳ್ದು ಅದು ಇದು ಕೇಳೋಕ್ಕಾಗಲ್ಲ. ಇಲ್ಲಿ ಅಂದರೆ ತಂಟೆ ಇಲ್ಲ, ತಕರಾರಿಲ್ಲ. ನಮ್ಮ ಕೆಲಸ ಇತ್ತ ಮಾಡ್ಕೊಳ್ತೀವಿ, ಇಲ್ವಾ ಆರಾಮಾಗಿ ಕೂತಿರ್ತೀವಿ. ಮುಗಿದ್ಮೇಲೆ ಮನೆಗೆ ಹೊಂಟೋಗ್ತೀವಿ, ಮನೇಲಿ ಇರ್ತೀವಿ. ಈ ದೇವಭೂತ ಎಲ್ಲ ಸುಳ್ಳು ಅಂತೀರಾ? ಇಲ್ಲ ಸರ್, ಏನು ಇಲ್ಲ. ಹಂಗೈತಿ ಅನ್ನೋರು ನಮಗೆ ಒಂದ್ಸಲ ತೋರಿಸ್ಬಿಟ್ರೆ ನಾವು ಅವಾಗ ನಂಬ್ತೀವಿ. ಮತ್ತೆ ಈಗ ದೇವಸ್ಥಾನಗಳಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಆತರ ಇದು ದೆವ್ವ ಹಿಡ್ಕೊಂಡಿದೆ, ಭೂತ ಹಿಡ್ಕೊಂಡಿದೆ, ಇನ್ ಬಿಡಿಸ್ಬೇಕು ಅನ್ನೋ ತರ ಆ ತರದೆಲ್ಲ ನಡೀತಾ ಇರುತ್ತೆ. ಸೊ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ನೀವು ಈಗ ದೆವ್ವನೇ ಇಲ್ಲ ಅಂತ ಹೇಳ್ತೀವಿ. ಅದು ಸುಮ್ಮನೆ ಈಗ ಅಮಾಯಕರ ಹತ್ರ ದುಡ್ಡು ತಗೊಳ್ಬೇಕಲ್ಲ, ದುಡ್ಡು ತೆಗಿಸ್ಬೇಕು, ಆ ಥರ ನಾಟಕ ಆಡ್ತಾರೆ ಅವರು. ಇದ್ರೆ ನಮಗೆ ತೋರಿಸ್ಲಿ, ನಾವು ಅವಾಗ ಒಪ್ಕೊಂತೀವಿ. ಇಲ್ಲೂ ಬರ್ತಾ ಇರ್ತಾರೆ, ನಾವು ಒಳಗಡೆ ಬಿಡಲ್ಲ. ಹಂಗೈತೆ ಹಿಂಗೈತೆ ಪೂಜೆ ಮಾಡಬೇಕು ಅಂತ ಬರ್ತಾರೆ, ನಾವು ಸೇರ್ಸಲ್ಲ ಒಳಗೆ. ಏನಿದ್ರು ನಿಮ್ದು ಆಚೆ ಮಾಡ್ಕೊಂಡ್ರೆ ಮಶಾನ ಒಳಗಡೆ ಏನೂ ಮಾಡಕ್ ಬಿಡಲ್ಲ. ಅಂದ್ರೆ ಬೇರೆ ಯಾರು ಬರ್ತಿರ್ತಾರೆ? ಈ ದೆವ್ವ ಇದೆ ಅದು ಇದೆ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ, ಒಂದು ಸ್ವಲ್ಪ ಮುಚ್ತೀವಿ ಅಂತ ಬರ್ತಾರೆ, ಅವಕ್ಕೆಲ್ಲ ಅಲೋ ಮಾಡಲ್ಲ. ಬಾಡಿ ಬಾಡಿ ಏನೈತೆ ದಫನ್ ಮಾಡ್ತೀರಾ ಮಾಡಿ, ಇಲ್ಲ ನಿಮ್ದು ಏನಾದರೂ ಇದೆಯಾ ಪೂಜೆ ಮಾಡ್ತೀರಾ ಮಾಡಿ ಹೋಗ್ತಾ ಇರಬೇಕು ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಹೋಗಿ. ಈಗ ರಾತ್ರಿ ವಾತಾವರಣಕ್ಕೂ ಹಗಲಿ ವಾತಾವರಣಕ್ಕೂ ಸ್ಮಶಾನಕ್ಕೆ ಏನಾದ್ರು ವ್ಯತ್ಯಾಸ ಕಂಡು ಬರುತ್ತೆ ನಿಮ್ಗೆ, ನಿಮ್ಮ ಎಕ್ಸ್ಪೀರಿಯನ್ಸ್? ವ್ಯತ್ಯಾಸ ಏನೂ ಇಲ್ಲ ಸರ್. ಈಗ ಹೆಂಗೋ ನಮಗೆ ರಾತ್ರಿನೂ ಹಂಗೇನೆ, ಮಾತ್ರ ರಾತ್ರಿ ಮಾತ್ರ ಆಗಿರುತ್ತೆ, ಮಾತ್ರ ಬೆಳಗಾಗಿರುತ್ತೆ ಅಷ್ಟೇ.
ಅದು ಬಿಟ್ರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ ನಮಗೆ. ಏನು ಡಿಫ್ರೆನ್ಸ್ ಕಾಣಿಸಲ್ಲ. ಏನು ಇಲ್ಲ. ಈಗ ಸಮಾಜಕ್ಕೆ ಈಗ ಎಲ್ಲರೂ ಪೈಪೋಟಿ ಮಾಡ್ತಿರ್ತಾರೆ, ನಾನು ಆಗಿದ್ದು ಹೀಗಿದ್ದು. ಅವ್ರಿಗೆ ಹ್ಮ್. ಕೊನೆಯದಾಗಿ ಅವರು ಕೂಡ ಸಾಯ್ತಾರೆ. ಅಂತವ್ರ ಬಗ್ಗೆ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನ್ ಹೇಳ್ಬಹುದು? ಸರ್ ಏನು ಹೇಳ್ಬೋದು ಅಂದರೆ, ಬರಬೇಕಾದ್ರೆ ಏನೂ ತರಲ್ಲ, ಹೋಗ್ಬೇಕಾದ್ರೆ ಏನೂ ತಗೊಂಡೋಗಲ್ಲ. ಇರುವಾಗ 4 ಜನದ ಒಳ್ಳೇದು ಮಾಡಿ, ನಿಮ್ಮ ಕೈಲಿ ಆದರೆ ಒಳ್ಳೇದು ಮಾಡಿ, ಕೆಟ್ಟದಂತೂ ಮಾಡಬೇಡಿ. ಅದು ಇದು ನಂದು ಎಲ್ಲ ಬೇಕು ಅಂತ ಒದ್ದಾಡೋಕೆ ಹೋಗಬೇಡಿ. ಲಾಸ್ಟಿಗೆ ಹೋಗ್ಬೇಕಾದ್ರೆ ಏನೂ ತಗೊಂಡೋಗಲ್ಲ. ಹಂಗೂ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಇನ್ನೊಂದ್ಸಲ ಬಂದು ನೋಡ್ಕೊಂಡು ಹೋಗಿ. ಸ್ಮಶಾನದಲ್ಲಿ ಬಂದು ನೋಡ್ಕೊಂಡು ಎಲ್ಲರೂ ಇದ್ದಾರೆ, ಎಲ್ಲ ಥರ ಇದ್ದಾರೆ, ಕಂಪ್ನಿಗಳ ನಿರ್ಮಾಣ ಮಾಡಿದವರು ಇದ್ದಾರೆ, ಎಲ್ಲ ಇದ್ದಾರೆ. ಫಿಲಮ್ ಆಕ್ಟ್ರೆಸ್ ಇಂದ ಹಿಡ್ದು ಎಲ್ಲರೂ ಇಲ್ಲಿದ್ದಾರೆ, ಎಲ್ಲ ಇದ್ದಾರೆ. ಎಲ್ರಿಗೂ ಕೂಡ ಇದೆ. ಹಾಂ, ಇನ್ನೊಂದ್ಸಲ ಬಂದು ನೋಡ್ಕೊಂಡು ಹೋಗ್ಬಿಟ್ರೆ ಅಯ್ಯೋ ಇನ್ನೇನು ಮಾಡೋದೈತೆ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಜೀವನದಲ್ಲಿ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂದ್ರೆ ಇದು ನೋಡ್ಕೊಂಡಾಗ ಇಲ್ಲಿ ಅಂತ ಕಲಿತಾನೆ ಆಗ. ಕಲಿತಾರೆ. ಇದ್ರೆ ನೆಮ್ಮದಿ ಆಗಿರ್ಬೇಕಂತೀರ? ಇದ್ರೆ ನಮ್ಮ ಬಾಸ್ ಡೈಲಾಗ್ ಅದು ನೆಮ್ಮದಿಯಾಗಿರ್ಬೇಕು. ಏನಿಲ್ಲ ಸರ್, ಅದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟೈತೆ ನಮಗೆ. ಕಷ್ಟ ಅನ್ನೋದು ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅದರಿಂದ ನಮಗೇನು ಇದು ಅದು ಅದು ಬೇಕು ಇದು ಏನು ಅನ್ಸಲ್ಲ. ಅವತ್ತಿನ ಜೀವನ ಮಾಡೋಕೆ ಏನು ಬೇಕು ಅಷ್ಟೇ. ಈ ಆಸ್ತಿ ಅಡವು ಅದು ಇದು ಬೇಕು ಅನ್ನೋರು ಇನ್ನೊಂದ್ಸಲ ಬಂದು ನೋಡ್ಬಿಟ್ರೆ ಅವ್ರೊಂದು ಸ್ವಲ್ಪ ಕಲಿಬೋದು ಅಂತ ನಮ್ಮ ಅನಿಸಿಕೆ. ಈಗ ಏನೇ ಸಾಧನೆ ಮಾಡ್ಲಿ ಅಥವಾ ಇಂಥದ್ದೇನೇ ಮಾಡ್ಲಿ ಎಲ್ಲರೂ ಕೂಡ ಇದೇ ಮಣ್ಣಿಗೆ ಹೋಗೋದಾಗ ಮಣ್ಣೊಳಗೆ ಹೋಗ್ಬೇಕು ಸರ್. ನಿಮ್ಗೆ ಇಲ್ಲಿ ಗೊತ್ತಿರೋ ಹಾಗೆ ಯಾರನ್ನಾದ್ರೂ ಆ ತರದ್ದು ಅವ್ರನ್ನ ನೀವು ಮಣ್ಣು ಮಾಡಿರೋದು ಇದೆಯಾ? ಉದಾಹರಣೆಗಳಿದೆಯಾ? ಮಾಡಿದೀವಲ್ಲ, ಇಲ್ಲೊಂದು ನೋಡಿ, ಇವರು ಕಬಡ್ಡಿ ರಾಜು ಅಂತ. ಯಾರು ತೋರಿಸ್ಬೋದಾ? ಮುಂದೆ ಬರ್ಬೋದಾ? ನೋಡಿ, ಇವರು ಒಂದು ಟೈಮಲ್ಲಿ ಕಾರ್ಪೊರೇಟರ್ ಆಗಿದ್ರು, ತುಂಬ ಫೇಮಸ್ ಅವರು. ಅದು ಅವ್ರ ಮಿಸ್ಸಸ್ಸು. ಇನ್ನೊಂದು ಆ ಕಡೆ ಫಿಲಮ್ ಆಕ್ಟರ್ಸ್ ಗುಂಡುಮಣಿ ಅಂತ ಇತ್ತು, ಅದು ಹೋಗೋಕ್ಕಾಗಲ್ಲ, ಅಲ್ಲಿ ಗಿಡ ಬೆಳೆದ್ಬಿಟ್ಟೆ ಸ್ವಲ್ಪ. ಅಲ್ಲಿ ಬನ್ನಿ ನೋಡಿ, ಅವರು XML ಹಳೆ ಇದರಲ್ಲಿ ಅವರು. ಎಲ್ಲರೂ ಇದ್ದಾರೆ ಸರ್. ಹಾಂ, ಎಲ್ರಿಗೂ ಸಮಾನತೆ ಇಲ್ಲಿ. ಹಾಂ, ಜಾತಿ ಭೇದ ಜಾತಿ ನಡೆಯೋದೇ ಇಲ್ಲ ಸರ್ ಇಲ್ಲಿ. ಇವ್ರು ಯಾವತ್ತೂ ಮಾಡಿಲ್ಲ, ನಾವು ಕೇಳಕ್ಕೆ ಹೋಗಲ್ಲ ಯಾವ ಜಾತಿ ಅಂತ. ಅಲ್ಲಲ್ಲ, ಅಂದ್ರೆ ಸತ್ತಿರೋರೆಲ್ಲರೂ ಸಮಾನರು. ಹಾಂ, ಎಲ್ಲ ಒಂದೇ ಲೆಕ್ಕ ನಮ್ಗೆ ಇದ್ದಾಗಲಷ್ಟೇ ನಾವು ಜಾತಿ ಧರ್ಮ ಅಂತ ಪೈಪೋಟಿ ಮಾಡೋದು. ಹಾಗಾದ್ರೆ ಅಷ್ಟೇ. ತುಂಬಾ ಸಾಧನೆ ಅಥವಾ ತುಂಬಾ ಸಂಪಾದನೆ ಮಾಡಿದೀವಿ ಅಂದ್ರೆ ಈ ತರದೊಂದು ಇದು ಮಾಡಿಸ್ಬೋದಾ? ಈ ಥರ ತಿರ್ಗಾ ನೋಡಿ, ಇದು ಅಲ್ಲೇ ಬೇಲಿ ಹಾಕೊಂಡವ್ರು ತಿರ್ಗಾ ನೋಡಿ, XML ಅವರು ಆ ಕಡೆ. ಇವೆಲ್ಲ ವೇಸ್ಟ್ ಇದು ಮಾಡಿಸೋದು. ಬೀಗ ಹೊಡಾಕ್ತಾರೆ, ಪೂಜೆ ಮಾಡ್ತಾರೆ, ಹೋಗ್ತಾರೆ, ಹೊಸ ಬೀಗ ತರ್ತಾರೆ, ಹಾಕ್ತಾರೆ, ಹೋಗ್ತಾರೆ. ಯಾರೇ ಸತ್ರು ಯಾರೇ ಏನೇ ಮಾಡಿದ್ರು ಇಷ್ಟೇ. ನೋಡಿ, ಅಲ್ಲೊಂದು ಸಮಾಧಿ ಇದೆ, ಅವನು ನಮ್ಮ ಹುಡುಗನೇ. ಮೊನ್ನೆ ಒಂದು 2 ತಿಂಗಳು 3 ತಿಂಗಳಾಯ್ತು, ಹಾರ್ಟ್ ಅಟ್ಯಾಕ್ ಆಯಿತು. ನೋಡಿ, ಆ ಎದುರುಗಡೆ ಗೋರಿ, ಅವನು ನಮ್ಮ ಹುಡುಗನೇ. ಯಾವುದು ಶಾಶ್ವತ ಅಲ್ಲ, ಯಾವುದು ಶಾಶ್ವತ ಇಲ್ಲ ಸರ್. ಇರೋಷ್ಟು ದಿನ ಎಲ್ಲರೂ ಇರೋವಷ್ಟು ದಿನ ಒಳ್ಳೇದು ಮಾಡಬೇಕು, ಒಳ್ಳೇದು ಬಯಸ್ಬೇಕು. ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಕೆಟ್ಟದಂತೂ ಮಾಡಬಾರ್ದು, ಆದರೆ ಒಳ್ಳೇದು ಮಾಡಬೇಕು. ಇಲ್ಲ ಕೆಟ್ಟದ್ದು ಮಾಡೋಕೆ ಹೋಗ್ಬಾರ್ದು. ಅವ್ರ ಪಾಡಿಗೆ ಅವ್ರ ಜೀವನ ಮಾಡೋಕೆ ಬಿಟ್ಬಿಡ್ಬೇಕು. ಓಕೆ.